ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ಜನ ನೋಡಿ. ಈ ರಶಲ್ಲಿ ನಡೆದಾಡೋ ಅಷ್ಟರಲ್ಲಿ ಶಾಪಿಂಗು ಬೇಡ, ಏನು ಬೇಡ, ಒಂದ್ಸಲ ಹೋಗಿ ಮನೆ ಸೇರ್ಕೊಂಡ್ರೆ ಸಾಕನ್ಸ್ಬಿಡುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಆಗಲೇ ಪ್ಯಾಕೆಟ್ ಮಾಡಿ ಮಾಡಿ ಇಟ್ಟವ್ರೆ. ಇದೆಲ್ಲ ಬರೀ 50 ರೂಪೀಸ್. 50 ಓಪನ್ ಆಯಿತು. ಫುಲ್ ಜನಸಾಗರ. ಅಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ದೂರಿಂದ ಬರ್ತಾ ಇದ್ದಾರೆ ಅಪ್ಪ. ನಾವು ಅಲ್ಲಿಂದ ಹೆಂಗೆ ಬಂದು ಏನೇನು ಸ್ಯಾರಿ ಕಲೆಕ್ಷನ್ಸ್ ಇದೆ ನೋಡಿ. ಚೀಪೆಸ್ಟ್ ಏರಿಯಾ ಶಾಪಿಂಗ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ. ಸ್ಯಾರಿಯಿಂದ ಹಿಡಿದು ರೇಷ್ಮೆ ಸೀರೆ, ಕಾಂಚೀವರಂ ಸೀರೆ ಎಲ್ಲ ಥರದ್ದು ಸಿಗುತ್ತೆ. ರಾಗಿ ಅಂಬ್ಲಿ, ಮಜ್ಜಿಗೆ. ಎಂಥ ಕಾಲ ಬಂದೋಯ್ತು. ಕಣ್ಣಿಗೆ ಬೇಕಾದ್ದೆಲ್ಲ ಇದೆ, ಏನು ಬೇಕಾದರೂ ತಗೋಬೋದು, ಆದರೆ ತಗೊಳಕ್ಕೆ ಪೈಸೆ ಮಾತ್ರ ಇಲ್ಲ. ನೋಡಿ ನೋಡಿ ಎಷ್ಟೊಂದೆಲ್ಲ ಆಫರ್ಸ್ ಇದೆ ಅಂತ. ನಮಗೂ ಪರ್ಚೇಸ್ ಮಾಡೋಕ್ಕೆ ಏನಿಲ್ಲ, ಸೊ ಅವ್ರು ಕೊಟ್ಟರು ನಾವು ಇಸ್ಕೊಂಡು. ನಾವು ಚಿಕ್ಕವರಿದ್ದಾಗ ಇದ್ರದ್ದು ತಲೆ ಕೂದಲೆಲ್ಲ ಕಿತ್ತು ಬಿಸಾಕಿ ಇದನ್ನ ಮುರಿದು ಇದಕ್ಕೆ ಕೊಡಬಾರ್ದು ಹಿಂಸೆ ಕೊಟ್ಟು ಎಷ್ಟು ಟಾರ್ಚರ್ ಮಾಡ್ತಿದ್ವಿ. ಇದೆಷ್ಟು? 50ನಾ? ಓ ಓ, ಈ ರೇಂಜಿಗೆ ನೂರು ಗ್ರಾಮ್ 70, 1/4 kg ಮೂರೇ. 1/4 kg ಜೋಳ ಇದೆ. 1/4 kg ಜೋಳ 1/4 kg 380, 320. 380 ಇದು 380, 320. ಮೆರೂನ್ ಕಲರ್ ಡ್ರೆಸ್ ಏನು ಚೆನ್ನಾಗಿದೆ, ಸಕ್ಕತ್ತಾಗೈತೆ. 20 ರೂಪಾಯಿ ಅಮ್ಮ. ಆನೆ ನಿಲ್ಸವ್ರೆ ಮಾರ್ಕೆಟಲ್ಲಿ. ಇದು ಕೂಗ್ತಾನೆ ಇರುತ್ತೆ. ತಲೆ ಎಲ್ಲ ಆಡಿಸ್ತೈತೆ. ಜೋಡಿ 100 ರೂಪಾಯಿ ತಗೊಳ್ಳಿ. ಹಾಕೋರೆ ಅದ್ರ ಮೇಲೆ ಕಾಸ್ಟ್. ಸೂಪರ್. ಡಿಸೈನ್ ಕಟ್ ಮಾಡಿ ಇಟ್ಟಿದ್ದಾರೆ. ಮಾವಿನಕಾಯಿ ಎಷ್ಟು ಪೀಸ? ರಾಯ್ತಾ ಇದೆ, ಕಬ್ಬು ನೋಡ್ತೈತೆ. ಮತ್ತೆ ನೋಡೇ ನೋಡುತ್ತೆ ಗೊತ್ತು. ಇದೆಷ್ಟು ಅಜ್ಜಿ? ಇದೆಷ್ಟು? 4 kg 80 ಅಂತ.
ಸ್ಟ್ರೀಟ್ ಶಾಪಿಂಗ್ ಇದು. ಎಷ್ಟು ರಶ್ ಇದೆ ಇಲ್ಲಂತೂ. ನೋಡಿದ್ರಲ್ವ ಫ್ರೆಂಡ್ಸ್, ಇದು ಇವತ್ತಿನ ಲಾಗು. ಚಿಕ್ಕಪೇಟೆ ಎಲ್ಲ ಸುತ್ತಿ ಸುಸ್ತಾಗಿ ಶಾಪಿಂಗ್ ಮುಗಿಸಿ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ.